ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಲೈಫ್ ಸ್ಟೈಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಅಣಬೆ ಸಾಂಬಾರ್ ಅಂದರೆ ಹೈಬ್ರಿಡ್ ಅಣಬೆ ಇದು. ಸೊ ಹೇಗೆ ಸಾಂಬಾರು ಮಾಡೋದು ಅಂತೇಳಿ ನಾವು ನಮ್ಮ ಕಡೆ ಮಾಡೋಂಥ ಸಾಂಬಾರು ನಿಮಗೆ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹೇಗಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ, ಮಾಡಿಬಿಟ್ಟು. ಸೊ ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮಶ್ರೂಮ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೈಮ್ಸ್ ಅಷ್ಟೇ ವಾಶ್ ಮಾಡಬೇಕು. ಜಾಸ್ತಿ ವಾಶ್ ಮಾಡೋಕ್ಕೋದ್ರೆ ಅವೆಲ್ಲ ಮೆತ್ತಗೋಗ್ಬಿಡ್ತವೆ. ಇಲ್ಲಾಂದರೆ ಮಶ್ರೂಮು ಅರಿಶಿನ ಪುಡದಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಆಮೇಲೆ ಅದೆಲ್ಲ ಮಣ್ಣು ಬಿಟ್ಕೊಂಡ್ಮೇಲೆ ಫಸ್ಟು ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಅರಿಶಿನ ಪುಡಿಯಲ್ಲಿ ನೆನೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ನಾವು ಇನ್ನೊಂದು ಸಲ ಒಳ್ಳೆ ನೀರಿಂದ ತೊಳ್ಕೊಂಡು ಈ ಥರ ಒಂದರಲ್ಲಿ 2 ಪೀಸ್ ಇಲ್ಲ 3 ಪೀಸ್ ಮಾಡಿದ್ರೆ ಸಾಕು. 4 ಪೀಸ್ ಆದರೆ ತುಂಬ ಚಿಕ್ಕದಾಗ್ಬಿಡುತ್ತೆ, ಬೆಂದೋದ್ರೆ ಅದು ನಮಗೆ ಸಿಗೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ನಾಟಿ ಅಣಬೆಗಿಂತ ಇದೇನು ರುಚಿ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನೋಡಿದ್ರೇ ಗೊತ್ತಾಗುತ್ತೆ ನಮ್ಮ ನಾಟಿ ಹಳ್ಳಿ ಕಡೆ ಸಿಗೋ ಅಂಥ ಆ ಥರದ್ದಾದರೆ ಬಿಡು ಅನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಇದು ಹೈಬ್ರಿಡ್ ಅಲ್ವಾ, ನಾವೇ ಬೆಳೆಯೋವಂಥದ್ದು. ಸೊ ಹೇಗಾಗುತ್ತೆ ಅಂತ ಹೇಳಿಟ್ಟು ಸಾರನ್ನ ಮಾಡಿಬಿಟ್ಟು ನೋಡೋಣ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ಖಾರಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕಾಯಿ ಮತ್ತು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಗೆಡ್ಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಈರುಳ್ಳಿ, 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ನಾನು ಇದರಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ. ಅದನ್ನು ನಾನು ತೋರಿಸ್ಲಿಲ್ಲ, ಮಿಸ್ ಆಯಿತು, ಸಾರಿ. ಸೊ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ. ಈಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ಫ್ರೆಂಡ್ಸ್. ನಾನು ಇಲ್ಲಿ ಅಡುಗೆಗೆ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೇನೆ. ಇದೂ ಕೊಲೆಸ್ಟ್ರಾಲ್ ಏನೂ ಇರೋದಿಲ್ಲ, ನಾನ್ ಸ್ಟಿಕ್ಕಿಯಾಗಿರುತ್ತೆ. ಸೊ ಹೆಲ್ತ್ಗೆ ಒಳ್ಳೆಯದು. ಸೊ ಇದನ್ನೇ ಆಯಿಲ್ ಯೂಸ್ ಮಾಡಿ. ನಂಬರ್ 1 ಅಂತ ಹೇಳ್ಬೋದು ಈ ಬ್ರ್ಯಾಂಡು. ಸೊ ನಾವು ತುಂಬ ವರ್ಷದಿಂದ ಇದೇ ಬ್ರ್ಯಾಂಡನ್ನು ಯೂಸ್ ಮಾಡ್ತಿರೋದು, ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟು ಗ್ಯಾಸ್ ಹಚ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು, ಒಗ್ಗರಣೆಗೆ ಆಗುವಷ್ಟು. ಸೊ ಈಗ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಸೊ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಮಶ್ರೂಮ್ ಹಾಕೊಳ್ಳೋಣ. ಸ್ವಲ್ಪ ಮಶ್ರೂಮ್ಗಿಂತ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಪುಡಿ ಜಾಸ್ತಿ ಅಲ್ಲಾಡ್ಸೋಕ್ಕೆ ಹೋಗ್ಬಿಡಿ, ಅಂದರೆ ಸ್ವಲ್ಪ ಹಾಕ್ಬಿಡಿ, ಅದರಿಂದ ಸ್ವಲ್ಪ ಹಂಗೆ ಬಿಟ್ಕೊಳ್ಳುತ್ತೆ. ಸೊ ತುಂಬ ಸೂಕ್ಷ್ಮವಾಗಿ ಫ್ರೈ ಮಾಡಬೇಕು ಇದನ್ನು ಸಾಂಬಾರು. ಸೊ ಅಣಬೆ ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಸೊ ನೋಡ್ತಾ ಇರ್ಬೋದು, ನೀರು ಬಿಟ್ಕೊಳ್ತಾ ಇದೆ. ಯಾವ ರೀತಿ ಬಿಟ್ಟಿದೆ ನೋಡಿ ನೀರು. ನಾನು ಸ್ವಲ್ಪ ನೀರು ಹಾಕಿಲ್ಲ, ಆಯಿಲ್ ಸ್ವಲ್ಪ ಹಾಕಿದ್ದಷ್ಟೇ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡಿ. ಈ ಟೈಮಲ್ಲಿ ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಸಾಂಬಾರು ಖಾರ, ಅದನ್ನು ಹಾಕ್ಕೋಬೇಕು. ಸೊ ಈ ಖಾರನ ಈಗ ಅದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಖಾರನ ಅದಕ್ಕೆ ರುಬ್ಬೋದಕ್ಕೆ ಹಾಕೋಣ ಬನ್ನಿ. ಸೊ ನೋಡಿ, ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ. ನಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಸಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಗ್ರೇವಿ ಟೈಪ್ ಸಮೇತ ಮಾಡ್ಕೋಬೋದು, ಮತ್ತು ನಾವು ಸಾಂಬಾರು ಟೈಪ್ ಸಮೇತ ಮಾಡ್ಕೋಬೋದು. ಸೊ ನಾನು ಜಸ್ಟ್ 200 ಗ್ರಾಮ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಗ್ರೇವಿಗೆ ಸರಿ ಹೋಗಲ್ಲ. ಸೊ ಹಂಗಾಗಿ ನಾನು ಸಾಂಬಾರು ಮಾಡ್ತೀನಿ, ಸ್ವಲ್ಪ ತೆಳುವಾಗಿ ಮಾಡ್ತೀನಿ. ತುಂಬ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು. ಸೊ ನಾನು ಎಷ್ಟು ನೀರು ತೋರಿಸ್ತೀನೋ ಅಷ್ಟೇ ಹಾಕಿ ಅಂತ ಹೇಳಲ್ಲ, ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರು ಹಾಕ್ಕೋಬೇಕು.
ಮಂದ ಇಷ್ಟಪಟ್ಟರೆ ಮಂದ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತೆಳುವಾಗಿ ನೀನು ತಿಂತಾರೆ ಮನೇಲಿ ಅನ್ನೋದಾದರೆ ತೆಳುವಾಗಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಮಂದವಾಗಿದೆ ರುಚಿ ಅನಿಸುತ್ತೆ, ಇಲ್ಲಾಂದರೆ ಅದೆಲ್ಲ ತೆಳ್ಳಗೆ ತಿನ್ನೋಕೆ ಅನ್ಸೋದಿಲ್ಲ. ಸೊ ನೋಡಿ, ಕುದ್ಮೇಲೆ ಇದು ಸರಿ ಹೋಗುತ್ತೆ. ಒಂದು 2 ಕುದಿ ಬಂದರೆ ಅಂಡೆ ಬೆಂದೋಗ್ಬಿಡ್ತವೆ, ನೋಡಿಕೊಂಡು ಮಾಡಿ. ಕುಕ್ಕರ್ ಮಾಡಿದರೆ ಪೂರ್ತಿ ಬೆಂದೋಗ್ತವೆ, ಕೆಲವು ಕುಕ್ಕರಲ್ಲಿ ಮಾಡಿ ತೋರಿಸಿದ್ದಾರೆ. ಸೊ ಅದು ಹೇಗಿರ್ತದೆ ಗೊತ್ತಿಲ್ಲ, ಬಟ್ ಆದಷ್ಟು ನೀವು ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಅಣಬೆ ಅನ್ನೋದು ತುಂಬಾ ಬೇಗ ಬೆಂದೋಗ್ಬಿಡುತ್ತೆ. ಸೊ ಮೀನು ಯಾವ ಥರನೂ ಇದು ಅದೇ ಥರನ ಸ್ವಲ್ಪ ನೋಡಿಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಖಾರದ ಪುಡಿ ಕಲರು ಸ್ವಲ್ಪ ಡಲ್ ಇದೆ, ಹಾಗಾಗಿ ಈ ಕಲರ್ ಕಾಣ್ತಾ ಇದೆ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಕಲರ್ಗೆ ನೀವು ಬೆಳಗ್ಗೆ ಮೆಣಸಿನಕಾಯಿ ಯೂಸ್ ಮಾಡ್ಬೋದು, ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಬೇಕು. ಸೊ ನಾವು ಖಾರದ ಪುಡಿ ಮಾಡಿಸಿರೋದ್ರಿಂದ ನಾನು ಡೈರೆಕ್ಟ್ ಖಾರದ ಪುಡಿಯನ್ನೇ ಹಾಕ್ಕೊಳ್ತೀನಿ. ಸೊ ಈ ಸಮಯದಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸೊ ನೋಡಿ, ನಾನು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ, ಯಾಕಂದರೆ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ. ಸೊ ಅದಲ್ಲದೆ ನನಗೆ ಸ್ವಲ್ಪ ಅಳತೆ ಕಡಿಮೆ ಗೊತ್ತಾಗುತ್ತೆ, ಹಾಗಾಗಿ ನಾನು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಬೇಕಾದರೆ ಹಾಕ್ಕೋಬೋದು. ಸೊ ವಿಡಿಯೋ ಕ್ವಾಲಿಟಿ ಹೇಗೆ ಬರ್ತಿದೆ ಗೊತ್ತಿಲ್ಲ, ಇನ್ನೂ ನಾನು ಏನೂ ತೊಗೊಂಡಿಲ್ಲ. ಸೊ ಟ್ರೈಪೋಡ್ ಆ ಥರದ್ದೆಲ್ಲ ಸ್ವಲ್ಪ ಸಣ್ಣದೊಂದು ಸ್ಟ್ಯಾಂಡ್ ಇದೆ, ಅದರಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ಸಿಕ್ಕರೆ ನಾವು ಆದಷ್ಟು ಬೇಗ ಎಲ್ಲ ಇನ್ಸ್ಟ್ರೂಮೆಂಟ್ ತೊಗೊಂಡು ನಾನು ಯೂಟ್ಯೂಬ್ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಅಣಬೆ ಸಾರು ರೆಡಿ ಆಗ್ತಾಯಿದೆ. ಫ್ರೆಂಡ್ಸ್, ಈಗ ನೋಡೋಣ, ಒಂದು ಕುದಿ ಬಂದಿದೆ ನೋಡಿ. ನೋಡಿ, ಸಾಂಬಾರು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ, ಖಾರ ಎಲ್ಲ ಈ ಟೈಮಲ್ಲಿ ನೀವು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕಡಿಮೆ ಇದ್ದರೆ ಅಥವಾ ಜಾಸ್ತಿ ಆಗಿದೆ, ಒಂದು ಆಲೂಗಡ್ಡೆ ಹಾಕ್ಕೊಳ್ಳಿ, ಉಪ್ಪು ಏನಾದ್ರು ಜಾಸ್ತಿ ಆಗಿದೆ. ಸೊ ನೋಡ್ಕೊಳ್ಳಿ ಈ ಟೈಮಲ್ಲಿ. ಸೊ ತುಂಬಾ ರುಚಿಯಾಗಿತ್ತು, ಟೇಸ್ಟ್ ಮಾಡಿ ನೋಡಿ ಒಂದು ಸ್ವಲ್ಪ. ನೋಡೋಣ, ಮುದ್ದೆ ಜೊತೆ ಕಾಂಬಿನೇಷನ್ನು ಅಣಬೆ ಸಾರು ಚೆನ್ನಾಗಿರುತ್ತೆ ಅಂತೇಳಿ ನಾನು ಅನ್ಕೊಳ್ತೀನಿ. ಮಳೆ ಬೇರೆ ಬರ್ತಾಯಿದೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕುದಿ ಬಂತು ಅಂದರೆ ಬೆಂದೋಗ್ಬಿಡುತ್ತೆ. ಆಲ್ರೆಡಿ ಬೆಂದಿದ್ದಾವೆ ನೋಡಿ, ಎಷ್ಟು ಸಣ್ಣ ಆಗಿದ್ದಾವೆ, ಅದಕ್ಕೆ ನಾವು ಸ್ವಲ್ಪ ದಪ್ಪನೇ ಹಚ್ಚಬೇಕು ಅಣಬೆನ ಇವತ್ತು ನೋಡಿ. ಸೊ ಫ್ರೆಂಡ್ಸ್, ಇದೀಗ ಕುದಿದೆ, ಮೀನು ಬೆಂದಿದೆ. ಸೊ ನೋಡೋಣ ಬನ್ನಿ, ಬೆಂದಿದೆ ಹೇಗಾಗಿದೆ ಅಂತ ನೋಡಿ. ಎಷ್ಟು ಮಂದವಾಗಿ, ಅಷ್ಟು ನೀರು ಹಾಕಿದ್ರು ಇಷ್ಟು ಮಂದವಾಗಿದೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾರು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತಿನ್ನೋಕೆ ಅನ್ಸಲ್ಲ ಅದು ನೋಡಿ. ಬೆಂದಿದೆ ಅಣಬೆ ಎಲ್ಲ, ತುಂಬಾ ಚೆನ್ನಾಗಿದೆ ಸಾರು ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ಕಾಮೆಂಟ್ ಮಾಡಿ. ನೋಡಿ, ಸಾಂಬಾರು ಈ ಕಡೆ ಚೆನ್ನಾಗಿ ಕಾಣಿಸ್ತದೆ. ಮುದ್ದೆ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ಮುದ್ದೆ ಬಿಟ್ಟರೆ ಬೇರೆ ಯಾವುದೂ ಕಾಂಬಿನೇಷನ್ ಸರಿ ಹೋಗಲ್ಲ. ಚಪಾತಿಗಾದ್ರೆ ಸ್ವಲ್ಪ ಗಟ್ಟಿ ಮಾಡಬೇಕು, ನಾನು ಮುದ್ದೆಗೆ ಅಂತೇಳಿ ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ. ಸೊ ನೋಡಿ, ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಮತ್ತು ಮುದ್ದೆ ಕಾಂಬಿನೇಷನ್ ಸೂಪರಾಗಿದೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಸಾಂಬಾರು ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಮನೆಗೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿದೆ. ಬಿಸಿ ಬಿಸಿ ಸಾಂಬಾರು ನಾಟ್ ಬ್ಯಾಡ್, ಚೆನ್ನಾಗಿದೆ. ಬಟ್ ನಾಟಿ ಅಣಬೆಗಿಂತ ಇದೇನು ಸ್ವಲ್ಪ ಕಡಿಮೆ ಟೇಸ್ಟ್ ಅಂತ ಹೇಳ್ಬೋದು. ಸೊ ನಾಟ್ ಬ್ಯಾಡ್.